ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಆರೂಢಃ ಸಹಸಾ ಯತೀಂದ್ರಪದವೀಂ ಗತ್ವಾ ಚ ವಾರಾಣಸೀಂ ತತ್ರತ್ಯಾನ್ ಕುಮತಃ ಪ್ರಚಾರನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೈರ್ವಚನೈಃ ಸ್ವಯುಕ್ತಿಖಚಿತೈಃ ಸಂಭೀಷಯನ್ ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪದಾಶ್ರಿತಃ ಶ್ರೀಪತೇಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಕೊಡುಗೆ ತತ್ವಜ್ಞಾನದ ಪ್ರಪಂಚಕ್ಕೆ ಎಷ್ಟಿದೆ ಅಂತ ವರ್ಣನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ತತ್ವಜ್ಞಾನದ ಈ ಕ್ಷೇತ್ರಕ್ಕೆ ಹೆಜ್ಜೆ ಹೆಜ್ಜೆಗೂ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಭಗವತ್ ತತ್ವವನ್ನ ನಂಬಿದಂತಹ ಅನೇಕ ದರ್ಶನಗಳಿವೆ, ಮತಗಳಿವೆ. ಭಗವಂತನನ್ನು ನಂಬಿದ್ದಾರೆ ಅಂತನ್ನುವ ಸಂತೋಷವಿದೆ. ಆಸ್ತಿಕ ಸಮಾಜದ ಧರ್ಮವನ್ನು ನಂಬುವಂತಹ ಜನರ ಸಂಖ್ಯೆ ಸಾಕಷ್ಟಿದೆ ಅಂತನ್ನುವ ಸಂತೋಷ ಒಂದು ಕಡೆಗಾದರೆ, ಆ ಭಗವಂತನ ಸ್ವರೂಪ, ಭಗವಂತನ ವ್ಯಕ್ತಿತ್ವ, ಆ ಭಗವಂತನ ಹಿರಿಮೆ, ಅವನ ಸರ್ವೋತ್ತಮತೆ, ಲೋಕವಿಲಕ್ಷಣತೆ, ಅದ್ಭುತತೆ, ವೈಶಿಷ್ಟ್ಯ, ಇವುಗಳ ಬಗ್ಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನೀಡಿದಂತಹ ಏನೋ ಒಂದು ದೊಡ್ಡದಾದ ಬೆಳಕಿದೆ. ಅದನ್ನು ಆಲೋಚನೆ ಮಾಡಿದಾಗ ಎಂತಹ ದೊಡ್ಡ ಭಾಗ್ಯವನ್ನ ನಾವು ಪಡೆದಿದ್ದೇವೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ನಂಬಿ ನಡೆದವರು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರಿದ್ದಾನೆ, ಜಗತ್ತಿನ ಸೃಷ್ಟಿ ಮಾಡಿದವ, ಎಲ್ಲರಿಗಿಂತಲೂ ದೊಡ್ಡವ, ಇದನ್ನು ನಂಬುವಂಥವರು ಸಾಕಷ್ಟಿದ್ದಾರೆ. ಆದರೆ ಆ ಭಗವಂತನ ದೊಡ್ಡಸ್ತಿಕೆ ಎಷ್ಟರ ಮಟ್ಟಿಗಿದೆ, ಇದನ್ನ ಶ್ರೀಮದ್ ಆಚಾರ್ಯರು ತಿಳಿಸುವ ರೀತಿಯಲ್ಲಿ ನಾವು ಬೇರೆ ಇನ್ನೆಲ್ಲಿಯೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಗುಣಗಳಿಗೆ ಒಂದು ಸೀಮೆಯನ್ನು ಹೇಳಿದ್ದಾರೆ. 8 ಗುಣಗಳು ಅಂತ ಕೆಲವರು, ಗುಣಗಳು ಇಲ್ಲ ಅಂತ ಕೆಲವರು. ಇಂತಹ ವಿಶ್ವವನ್ನ ನಿರ್ಮಾಣ ಮಾಡಿದ ಭಗವಂತನಿಗೆ ನಿಸ್ಸೀಮವಾದ ಅನಂತವಾದ ಗುಣಗಳಿವೆ ಅಂತ ತಿಳಿ ಹೇಳಿದವರು, ಪ್ರಮಾಣಗಳಿಂದ ಸಮರ್ಥನೆ ಮಾಡಿಕೊಟ್ಟವರು, ಯುಕ್ತಿಗಳಿಂದ ಅದನ್ನು ದೃಢಪಡಿಸಿ ತೋರಿಸಿದವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇಂತಹ ದೊಡ್ಡದಾದ ವಿಶ್ವವನ್ನ ನಿರ್ಮಾಣ ಮಾಡುವಂತಹ ಭಗವಂತನಿಗೆ ಜ್ಞಾನವಿಲ್ಲದೆ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸ್ವಮತಿ ಪ್ರಭವಂ ಜಗದಸ್ಯಯತಃ ಪರಬೋಧತನುಂಚ ತತಃ ಕಪತಿಂ. ತನ್ನದೇ ಆದಂತಹ ಜ್ಞಾನದಿಂದ ಸಮಗ್ರವಾದ ಈ ವಿಶ್ವವನ್ನ ನಿರ್ಮಾಣ ಮಾಡುವಂತಹ ಭಗವಂತನ ಜ್ಞಾನದ ಭಂಡಾರ ಎಷ್ಟು ದೊಡ್ಡದು ಅಂತ ಊಹಿಸಿ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಎಸ್ ಸರ್ವಜ್ಞ ಸ ಸರ್ವವಿತ ಎಂಬ ಆಗಮದಿಂದ ಭಗವಂತನ ಸರ್ವಜ್ಞತೆಯನ್ನು ಸಮರ್ಥನೆ ಮಾಡುವುದು ಒಂದು ಕಡೆಗಾದರೆ, ಈ ಜಗತ್ತನ್ನು ನೋಡಿ ಜಗತ್ತಿನ ವಿಧಾತೃವಾದ ಭಗವಂತನ ಜ್ಞಾನವನ್ನ ಕಲ್ಪಿಸಿಕೊಳ್ಳಿ ಅಂತ ಆಚಾರ್ಯರು ನಮಗೆ ತೋರಿಸಿಕೊಡುತ್ತಾರೆ. ಇಂತಹ ದೊಡ್ಡದಾದ ವಿಶ್ವ, ಅನಂತವಾದ ಈ ಅವ್ಯಾಕೃತವಾದ ಆಕಾಶ,
ಅನಂತವಾದ ಅಪರಿಚ್ಛಿನ್ನವಾದ ಪೃಥಿವಿ, ಅಪ ತೇಜಸ್ಸು ವಾಯು, ಇವುಗಳ ಅನಂತಾನಂತ ಪರಮಾಣುಗಳು, ಭೂತಾಕಾಶದ ಪರಮಾಣುಗಳು, ಇಷ್ಟೆಲ್ಲ ವಸ್ತುಗಳ ನಿಯಮನವನ್ನು ಮಾಡಬೇಕು. ಸೃಜ್ಯವಾದ ಎಷ್ಟೆಲ್ಲ ವಸ್ತುಗಳ ಸೃಷ್ಟಿಯನ್ನು ಮಾಡಬೇಕು. ಅವುಗಳಲ್ಲಿರುವಂತಹ ನಾನಾ ತರಹದ ಗುಣಧರ್ಮಗಳನ್ನು ನಿಯಮನ ಮಾಡಬೇಕು. ಇದಕ್ಕೆಲ್ಲ ದೇವರಿಗೆ ಬೇಕಾದ ಜ್ಞಾನ ಎಷ್ಟು, ಶಕ್ತಿ ಎಷ್ಟು, ಉತ್ಸಾಹ ಎಷ್ಟು, ಕಾರುಣ್ಯ ಎಷ್ಟು, ನಮಗಾಗಿ ಇಷ್ಟೆಲ್ಲವನ್ನ ಮಾಡ್ತಾ ಇರಬೇಕಲ್ಲ ಭಗವಂತ. ಅಂತಹ ಆ ಭಗವಂತನ ಗುಣಗಳನ್ನು ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅತ್ಯುನ್ನತ ಮಟ್ಟದ ಜೀವ ಜಡಗಳಿಂದ ಅತ್ಯಂತ ವಿಲಕ್ಷಣನಾದ ಸರ್ವೋತ್ತಮನಾದ ಆ ಭಗವಂತನ ಗುಣ ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನ ನೀವು ತಿಳಿದು ಚಿಂತನೆ ಮಾಡಿ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಏನೋ ರಾಜ ನಮ್ಮ ರಾಜ್ಯದಲ್ಲಿ ದೊಡ್ಡವ, ಗುರು ನಮಗಿಂತ ದೊಡ್ಡವ, ತಂದೆ ತಾಯಿಗಳು ಮನೆಗೆ ಹಿರಿಯರು ಅಂತನ್ನುವ ರೀತಿಯಲ್ಲಿ ಜಗತ್ತಿಗೊಬ್ಬ ಹಿರಿಯ ಅಂತ ಮಾತ್ರ ದೇವರನ್ನ ಪೂಜಿಸಬೇಡಿ, ಅವರ ಲಕ್ಷಣವಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಸರ್ವತ್ರ ವ್ಯಾಪ್ತನಾದ ಆ ಭಗವಂತನ ಮಹಿಮೆಯನ್ನು ಹೇಳುತ್ತಾರೆ. ಆ ಭಗವಂತನ ವ್ಯಾಪ್ತಿಯ ವೈಭವವನ್ನು ತೋರಿಸುವುದಕ್ಕೆ ಜಗತ್ತಿನ ಅದ್ಭುತತೆಯನ್ನು ಶ್ರೀಮದಾಚಾರ್ಯರು ಬಿಚ್ಚಿ ಇಡುತ್ತಾರೆ. ಪ್ರತಿಯೊಂದು ಕಣಗಳಲ್ಲಿಯೂ ದೇವರು ತುಂಬಿಕೊಂಡಿದ್ದಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಜಗತ್ತಿನ ಎಲ್ಲ ಕಣಗಳಲ್ಲಿ ದೇವರು ತುಂಬಿಕೊಂಡಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಅಂತ. ಕಣ ಅಂದ್ರೆ ಏನು ಅಂತ ತಿಳಿಯದ ಹೊರತು ಕಣಗಳಲ್ಲಿ ತುಂಬಿಕೊಂಡ ದೇವರ ಮಹಿಮೆಯ ಅದ್ಭುತತೆ ನಮಗೆ ಅರ್ಥವಾಗುವುದಿಲ್ಲ. ಶ್ರೀಮದ್ ಆಚಾರ್ಯರು ವೈಶೇಷಿಕಾಧಿಕರಣದ ಅನ್ವಯಾಖ್ಯಾನದಲ್ಲಿ ಹೇಳುವಾಗ ಒಂದೊಂದು ಕಣಗಳಲ್ಲಿಯೂ ಪರಮಾಣುಗಳಲ್ಲಿಯೂ ಅನಂತ ಭಾಗಗಳಿವೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ದೃಶ್ಯತೆ ಶ್ರೂಯತೆ ಪಿವ. ದೃಶ್ಯತೆ ಅಂದ್ರೆ ಕೇವಲ ಕಣ್ಣಿಗೆ ಕಂಡದ್ದು ಮಾತ್ರ ಅಲ್ಲ, ಯಾವುದು ನಮ್ಮ ಸಾಕ್ಷಿಗೆ ಗೋಚರವಾಗುತ್ತೆ ಅದು ದೃಶ್ಯತೆ. ಪರಮಾಣು ತತ್ವದ ಆವಿಷ್ಕಾರವನ್ನು ಮಾಡಿ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇರುವ ಯಾವ ಇಂದ್ರಿಯಗಳು ಕೆಲಸ ಮಾಡದಿದ್ದರೂ ಪರವಾಗಿಲ್ಲ. ಸ್ಪೇಸ್ ಇದೆ, ಟೈಮ್ ಇದೆ. ಈ ಕಾನ್ಷಿಯಸ್ನೆಸ್ ಯಾವಾಗಲೂ ಮನುಷ್ಯನಿಗೆ ಇರುತ್ತೆ, ಮಲಗಿದಾಗಲೂ ಇದೆ. ಯಾವ ಇಂದ್ರಿಯಗಳು ಕೆಲಸ ಮಾಡದ ಸುಷುಪ್ತಿಯ ಸಂದರ್ಭದಲ್ಲಿಯೂ ಗಾಢ ನಿದ್ರೆಯಲ್ಲಿದ್ದಾಗಲೂ ಟೈಮ್ ಇದೆ, ಸ್ಪೇಸ್ ಇದೆ. ಈ ಎಲ್ಲ ಕಲ್ಪನೆ ಮನುಷ್ಯನಿಗೆ ಇರುತ್ತದೆ. ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ, ಹೊತ್ತು ಕಾಲ ಎದ್ದ ಮೇಲೆ ಅದು ನನ್ನ ತಿಳುವಳಿಕೆಗೆ ಬರಬೇಕಾದರೆ, ನೆನಪಿಗೆ ಬರಬೇಕಾದರೆ ಮಲಗಿದಾಗ ನನಗೆ ತೋರಿದೆ. ಹಾಗಾದ್ರೆ ಯಾವ ಇಂದ್ರಿಯಕ್ಕೆ ತೋರಿದ್ದು? ಅದೇ ಸಾಕ್ಷಿ. ಕತ್ತಲಲ್ಲಿ ಧೈರ್ಯವಾಗಿ ನಡೀತೇನೆ, ಸ್ಪೇಸ್ ಇದೆ ಅನ್ನುವ ಧೈರ್ಯದಿಂದ ನಡೀತೇನೆ. ಸ್ಪೇಸ್ ಇದೆಯೋ ಇಲ್ಲವೋ ಅನ್ನುವ ಸಂಶಯ ಎಂದಿಗೂ ಯಾವ ಮನುಷ್ಯನಿಗೂ ಬರೋದಿಲ್ಲ. ಬರುತ್ತೆ. ಏನದು? ನಾನು ನಡೆದಾಡುವಾಗ ಮಧ್ಯದಲ್ಲಿ ಏನಾದರೂ ಕಲ್ಲು, ಕಂಬ, ಕಬ್ಬಿಣ ಇದ್ರೆ ಬಡದು ಗಾಯ ಆಗಬಹುದು, ಬೀಳಬಹುದು. ಸ್ವಲ್ಪ ಕೈಯಾಡಿಸ್ತಾ ನಡೀತಾನೆ. ಅದು ಸ್ಪೇಸಿನ ಬಗ್ಗೆ ಸಂಶಯ ಅಲ್ಲ. ಸ್ಪೇಸ್ ಒಳಗೆ ನನಗೆ ಕಾಲಿಡ್ಲಿಕ್ಕೆ ಸ್ಥಳ ಇದೆಯೋ ಅಥವಾ ನನಗಿಂತಲೂ ಮೊದಲೇ ಅದನ್ನ ಆಕ್ಯುಪೈ ಮಾಡಿದ ಇನ್ನೊಂದು ವಸ್ತು ಇದೆಯಾ, ಇದರ ಬಗ್ಗೆ ಸಂಶಯ. ಸ್ಪೇಸ್ ಇದೆಯೋ ಇಲ್ಲವೋ ಅನ್ನುವ ಸಂಶಯ ಇಲ್ಲ. ಟೈಮ್ ಇದೆಯೋ ಇಲ್ಲವೋ ಅನ್ನುವ ಸಂಶಯ ಮನುಷ್ಯನಿಗಿಲ್ಲ. ಈ ಪದಾರ್ಥ ಎದುರಿಗಿದೆಯೋ ಇಲ್ವೋ ಅನ್ನೋ ಸಂಶಯ ನನಗೆ ಬರ್ಬೋದು. ಆದ್ರೆ ಇಲ್ಲಿ ಈ ಪದಾರ್ಥ ಇದೆ ಅಂತ ನನಗೆ ತಿಳಿದ್ರೆ ನನಗೆ ತಿಳುವಳಿಕೆ ಬಂತೋ ಇಲ್ವೋ ಅನ್ನೋ ಸಂಶಯ ಇಲ್ಲ. ಈ ತರಹದ ಎಂದೆಂದಿಗೂ ಯಾವ ವಿಷಯಗಳ ಬಗ್ಗೆ ಸಂಶಯ ಬರೋದಿಲ್ಲ ಅಂಥವುಗಳನ್ನು ಲಿಸ್ಟ್ ಮಾಡ್ತಾರೆ ಶ್ರೀಮದಾಚಾರ್ಯರು. ಯಾಕೆ ಈ ವಿಷಯಗಳ ಬಗ್ಗೆ ಮಾನವನಿಗೆ ಸಂಶಯ ಇಲ್ಲ?
ಹಾಗಾದರೆ ಸಂಶಯಾತೀತವಾದಂತಹ ಪ್ರಾಮಾಣಿಕ, ಅದರಿಂದಾಗಿ ಜಗತ್ತಿನ ಎಲ್ಲ ಕಾರ್ಯಗಳು ನಡೆದವೆ ಅಂತ ತೋರಿಸಿಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸತ್ಯತ್ವಂ ಗಗನಾದೇಶ್ಚ ಸಾಕ್ಷಿ ಪ್ರತ್ಯಕ್ಷ ಸಾಧಿತಂ. ಅಂತಹ ಸಾಕ್ಷಿ ಪ್ರಮಾಣದಿಂದಲೇ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ, ಕಣ್ಣು ಮುಚ್ಚಿ ಯಾವ ಯಾವ ಇಂದ್ರಿಯಗಳು ಬೇಡ, ಆಲೋಚನೆ ಮಾಡಿ. ಪರಮಾಣು ಅದನ್ನು ಭಾಗ ಮಾಡಿದರೆ ಅಲ್ಲಿಗೆ ಮುಗಿಯಿತು ಅಂತ ನಿಮಗೆ ಅನಿಸ್ತದ? ಇಲ್ಲ, ಅದರಲ್ಲಿಯೂ ಭಾಗಗಳಿವೆ. 10 ದಿಕ್ಕುಗಳ ಸಂಬಂಧ ಆಗಬೇಕು ಅಂದ್ರೆ ಕನಿಷ್ಠ 10 ಭಾಗಗಳು ಬೇಕು. ಅದರಲ್ಲಿಯೂ ಭಾಗ ಮಾಡಿ ಮುಗಿಯಿತು ಅಂತ ನಿಮಗೆ ಅನಿಸ್ತದ? ಇಲ್ಲ, ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದರಲ್ಲಿಯೂ ಭಾಗಗಳಿರುತ್ತವೆ ಅಂತ ನಾವು ಊಹಿಸಿಕೊಳ್ತೇವೆ. ಅದರಲ್ಲಿಯೂ ಭಾಗಗಳಿವೆ. ಹಾಗಾದರೆ ಅಂತಹ ಅನಂತ ಅನಂತ ಭಾಗಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತಿಯನ್ನು ಹೇಳ್ತದೆ. ಯಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ. ಸಾಕ್ಷಿಯಿಂದಲೂ ತೋರುವ ಅನಂತ ಅನಂತ ಭಾಗಗಳಲ್ಲಿಯೂ ಭಗವಂತನ ವ್ಯಾಪ್ತಿ ಇದೆ. ವ್ಯಾಪ್ತಿಯನ್ನ ಒಪ್ಪುವ ವಾದಿಗಳಿಗೂ ಮಿಗಿಲಾಗಿ ಆ ಭಗವಂತನ ವ್ಯಾಪ್ತಿಯ ಅದ್ಭುತತೆಯನ್ನು ತೋರಿಸಿಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ವ್ಯಾಪಿಸಬೇಕಾದ ಆ ಜಗತ್ತಿನ ಸೂಕ್ಷ್ಮತೆಯನ್ನ ತಿಳಿಸಿಕೊಡುವ ಮೂಲಕ ಇಂತಹ ಆ ಭಗವತ್ ತತ್ವದ ಸ್ವರೂಪವನ್ನು ತಿಳಿಸಿಕೊಡುತ್ತಾರೆ. ನಿಸ್ಸೀಮವಾದಂತಹ ಆ ಪರಮಾತ್ಮನ ಸ್ವಾತಂತ್ರ್ಯವನ್ನು ತಿಳಿಸಿಕೊಡುತ್ತಾರೆ. ಎಲ್ಲಾ ದೇವತೆಗಳಿಗೂ ಮೀರಿದಂತಹ ಆ ಭಗವಂತನ ಮಹಿಮೆಯನ್ನು ತೋರಿಸಿಕೊಡುತ್ತಾರೆ, ತಾರತಮ್ಯವನ್ನು ತಿಳಿಸಿಕೊಡುತ್ತಾರೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲರೂ ಹೇಳುವ ಭಗವತ್ ತತ್ವವನ್ನೇ ಹೇಳಿದರೂ ಅದರಲ್ಲಿ ಶ್ರೀಮದ್ ಆಚಾರ್ಯರು ಹೇಳುವಂತಹ ವೈಶಿಷ್ಟ್ಯಗಳಿವೆ. ಅದು ಹೇಳಿ ಮುಗಿಸಲಿಕ್ಕೆ ಸಾಧ್ಯವಾಗದ್ದು ನಮ್ಮ ಬುದ್ಧಿಗೂ ಗೋಚರವಲ್ಲ, ಅಲ್ಪ ಸಮಯದಲ್ಲಿ ಹೇಳುವುದಕ್ಕೂ ಸಾಧ್ಯ ಇಲ್ಲ. ಅಂತಹ ಆ ಭಗವಂತನ ವೈಶಿಷ್ಟ್ಯವನ್ನ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ, ಉಪಕಾರವನ್ನು ಮಾಡಿದ್ದಾರೆ. ಜಗತ್ತಿನ ಸತ್ಯತೆಯನ್ನು ತಿಳಿಸಿ ಮಾಡಬೇಕಾದಂತಹ ಕರ್ತವ್ಯ ಕರ್ಮಗಳ ಬಗ್ಗೆ ತಿಳಿಸಿಕೊಟ್ಟ ಆಚಾರ್ಯರು ಶ್ರೀಮದ್ ಆಚಾರ್ಯರು. ಜ್ಞಾನಕ್ಕೂ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾದಂತಹ ಕರ್ಮಗಳಿಗೂ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಅವುಗಳಿಗಾಗಿ ತಾವು ನಿರ್ಣಾಯಕವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಸದಾಚಾರ ಸ್ಮೃತಿಯನ್ನು ಬರೆದು, ವ್ರತನೇಮ ಉಪವಾಸಾದಿಗಳನ್ನು ಚೆನ್ನಾಗಿ ಮಾಡುವುದಕ್ಕೆ ಜಯಂತಿ ನಿರ್ಣಯ, ಕೃಷ್ಣಾಮೃತ ಮಹಾರಣವ ಮೊದಲಾದ ಗ್ರಂಥಗಳನ್ನು ಬರೆದರು. ಜಪ, ಉಪಾಸನೆ, ಧ್ಯಾನ, ಯೋಗ ಇವುಗಳನ್ನು ಮಾಡುವುದಕ್ಕೆ ತಂತ್ರಸಾರ ಸಂಗ್ರಹವನ್ನು ಬರೆದುಕೊಟ್ರು. ಭಗವಂತನ ಪ್ರತಿಷ್ಠಾಪನೆಯನ್ನು ಮಾಡಿ ಅರ್ಚನೆಯನ್ನು ಮಾಡುವುದಕ್ಕೆ ತಂತ್ರಸಾರ ಸಂಗ್ರಹದಲ್ಲಿ ಪ್ರತಿಷ್ಠಾ ವಿಧಾನವನ್ನು ತಿಳಿಸಿಕೊಟ್ರು. ಭಗವಂತನ ಈ ಸೃಷ್ಟಿಯ ಮಹಿಮೆಯನ್ನು, ಅವನ ಸರ್ವೋತ್ತಮತ್ವವನ್ನು, ಸತ್ಯ ಅಂತ ತಿಳಿಯಬೇಕಾದರೆ ಜಗತ್ತಿನ ಸತ್ಯತ್ವವನ್ನು ತಿಳಿಯುವುದು ಅಷ್ಟೇ ಅಗತ್ಯವಾಗಿದೆ ಎನ್ನುವುದಕ್ಕಾಗಿ ಆ ಜಗತ್ತಿನ ಸತ್ಯತ್ವವನ್ನು ಸಮರ್ಥನೆ ಮಾಡಿದರು. ವೇದಗಳಿಗೆ ಭಾಷ್ಯವನ್ನು ಬರೆದರು, ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು, ಗೀತೆಗೆ ಭಾಷ್ಯವನ್ನು ಬರೆದರು, ಯಾವ ಇತಿಹಾಸ ಪುರಾಣಗಳ ನಿರ್ಣಯವನ್ನು ಮಾಡಿದರು. ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯಗಳ ಮೂಲಕ ಯಾವ ಯಾವ ಕ್ಷೇತ್ರಗಳನ್ನು ಬಿಡದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಲಸ್ಪರ್ಶಿಯಾಗಿ, ಗಗನಸ್ಪರ್ಶಿಯೂ ಆಗಿ, ತಲಸ್ಪರ್ಶಿಯೂ ಆಗಿ, ಗಗನ ವ್ಯಾಪಿಯೂ ಆಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಸಿದ್ಧಾಂತವನ್ನ ಮಂಡನೆ ಮಾಡಿದಂತಹ ಮಹಾನುಭಾವರು. ಅಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ತಿಳುವಳಿಕೆ ನಮ್ಮೆಲ್ಲ ಜನರಲ್ಲಿ ಮೂಡಬೇಕು. ಇಂತಹ ಮಾಧ್ಯ ತತ್ವಜ್ಞಾನ ಸಮ್ಮೇಳನದ ಮೂಲಕವಾಗಿ ಈ ತರಹದ ಸಮಾವೇಶಗಳು, ಸಮಾರಂಭಗಳು, ಯತಿಗಳ, ವಿದ್ವಾಂಸರ ಅನೇಕ ಪ್ರವಚನಗಳು, ಚರ್ಚೆಗಳು, ವಿಚಾರ ಸಂಕಿರಣಗಳು, ಗ್ರಂಥಗಳು ಇವುಗಳ ಮೂಲಕವಾಗಿ ಪ್ರಚಾರವಾದಾಗ ಮಾತ್ರ ಅದು ಎಲ್ಲರ ಮನಸ್ಸಿಗೆ ಮುಟ್ಟುವುದಕ್ಕೆ ಸಾಧ್ಯ. ಅಂತಹ ಒಂದು ದೊಡ್ಡದಾದ ಕಾರ್ಯವನ್ನ ಈ ಮಾಧ್ವ ತತ್ವಜ್ಞಾನ ಸಮ್ಮೇಳನ ಅನೇಕ ವರ್ಷಗಳಿಂದ ಮಾಡ್ತಾ ಬಂದಿದೆ. ಸುಮಾರು 60 ವರ್ಷಗಳಿಂದ ಮಾಡ್ತಾ ಬಂದಿದೆ. 28ನೆಯ ಈ ಮಾಧ್ವ ತತ್ವಜ್ಞಾನ ಸಮ್ಮೇಳನ 28ನೆಯ
ಮಾಧ್ವ ತತ್ವಜ್ಞಾನದ ಸಮ್ಮೇಳನ. ಇದೆರಡೂ ಕೂಡ ಬಹಳ ವಿಶೇಷವಾದದ್ದು, ಅದ್ಭುತವಾದದ್ದು. ಇಷ್ಟು ಹೊತ್ತು ನಮ್ಮ ಸತ್ಯಜ್ಞಾನಾಚಾರ್ಯರು ಅಧ್ಯಕ್ಷ ಭಾಷಣವನ್ನು ಮಾಡಿದರು. ಬಹಳ ಸುಂದರವಾಗಿ ಅನೇಕ ಸಾಮಾಜಿಕವಾದ ವಿಷಯಗಳ ಬಗ್ಗೆ ಬಹಳ ಕಳಕಳಿಯಿಂದ ಆಲೋಚನೆ ಮಾಡಿ, ಬಹಳ ವಿಶಾಲವಾದ ದೃಷ್ಟಿಯಿಂದ ಸಮಾಜದ ಏಳಿಗೆಗೆ ಏನೆಲ್ಲ ಉಪಕ್ರಮಗಳನ್ನು ಮಾಡಬೇಕು ಅಂತ ತಿಳಿಸಿದರು. ಮಾಹುಲಿ ಆಚಾರ್ಯರು ಕೂಡ ತಮ್ಮ ವಿಶೇಷ ಉಪನ್ಯಾಸದಲ್ಲಿ ಏನೆಲ್ಲ ಅವನತಿಗಳು ನಮ್ಮ ಸಮಾಜದಲ್ಲಿ ನಡೀತಾ ಇದೆ, ಅದನ್ನು ಹೇಗೆ ತಡೆಗಟ್ಟಬೇಕಾದರೆ ಆಧ್ಯಾತ್ಮಿಕವಾದ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪ್ರಯತ್ನ, ತಪಸ್ಸು ವಿಶೇಷವಾದ ರೀತಿಯಲ್ಲಿ ನಡೆಯಬೇಕು ಅಂತ ಬಹಳ ಕಳಕಳಿಯಿಂದ ಹೇಳಿದ್ದಾರೆ. ಎಲ್ಲ ಶ್ರೀ ಸಾಮಾನ್ಯರು, ವಿದ್ವಾಂಸರು, ಯತಿಗಳು ಎಲ್ಲರೂ ಸೇರಿ ಒಟ್ಟಾಗಿ ಈ ದಿಶೆಯಲ್ಲಿ ಅಹೋರಾತ್ರ ಪ್ರಯತ್ನವನ್ನು ಮಾಡಿ ಇದಕ್ಕಾಗಿ ದುಡಿದರೆ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಇದೆ. ನಿಜವಾಗಿಯೂ ಕಳೆದ ಬಾರಿ ಉಡುಪಿಯ ನಮ್ಮ ಚಾತುರ್ಮಾಸ್ಯದ ಪ್ರಸಂಗದಲ್ಲಿಯೂ ಈ ಮಾತನ್ನ ತಿಳಿಸಿದ್ವಿ. ನೀವು ಮಾಡುವ ಜಪ, ಪಾರಾಯಣ, ಪ್ರದಕ್ಷಿಣೆ, ನಮಸ್ಕಾರ, ಸೇವೆ ಇವುಗಳ ಜೊತೆಗೆ ಸಮಾಜದ ಹಿತಕ್ಕಾಗಿ, ಒಳಿತಿಗಾಗಿ ಪ್ರತ್ಯೇಕವಾಗಿ ಆರೋಗ್ಯವಾಗಿದೆ ಅನ್ನುವುದಕ್ಕಾಗಿ ಧನ್ವಂತರಿ ಹೋಮವನ್ನು ಮಾಡಿಸ್ತಾರೆ. ಇನ್ನೇನೋ ಪ್ರಾರ್ಥನೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡಿಸ್ತಾರೆ. ಅಷ್ಟೇ, ಇವತ್ತು ನಮ್ಮ ದೇಶದಲ್ಲಿ ಅನೈತಿಕತೆ ಇದೆ, ಭ್ರಷ್ಟಾಚಾರ ಇದೆ, ಧರ್ಮದ ವಿರೋಧಿಯಾದ ಚಟುವಟಿಕೆಗಳು ನಡೀತಾ ಇದೆ, ನಮ್ಮ ಹಿಂದುತ್ವ ವಿರೋಧಿಯಾದ ಚಟುವಟಿಕೆಗಳು ನಡೀತಾ ಇದೆ ಅಂತ ಕಿವಿಗೆ ಬಿದ್ದರೆ, ಪೇಪರ್ನಲ್ಲಿ ನೋಡಿದರೆ ಅವತ್ತಿನ ದಿವಸ ಅದಕ್ಕಾಗಿ ವಾಯುದೇವರ ಉಪಾಸನೆಯನ್ನು ಮಾಡಿ, ಸುಂದರಕಾಂಡದ ಪಾರಾಯಣ ಮಾಡಿ, ಹೋಮವನ್ನು ಮಾಡಿಸಿ, ನರಸಿಂಹ ಹೋಮವೋ ಸುದರ್ಶನ ಹೋಮವೋ ಎಷ್ಟು ಶ್ರದ್ಧೆಯಿಂದ ತನ್ನ ಮನೆಯ ಸದಸ್ಯರ ಒಳಿತಿಗಾಗಿ ಮಾಡ್ತಾನೆ, ಅಷ್ಟೇ ತನ್ನ ದೇಶದ ಸದಸ್ಯರ ಒಳಿತಿಗಾಗಿ ಮಾಡುವುದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾನೋ ಖರ್ಚು ಮಾಡಬೇಕು, ದುಡಿಯಬೇಕು, ನಿಧಿಗಿಡಬೇಕು, ಎಲ್ಲವನ್ನೂ ಮಾಡಬೇಕಾದದ್ದು ಸತ್ಯ. ಪ್ರಯತ್ನ ಬೇಡ ಅಂತ ಹೇಳುವುದಿಲ್ಲ. ಪ್ರಯತ್ನದ ಜೊತೆಗೆ ಪ್ರಾರ್ಥನೆ, ಉಪಾಸನೆಯ ಪುಣ್ಯದ ಬಲವನ್ನು ಕೂಡ ಧಾರೆ ಎರೆದು ಕೊಡುವುದಕ್ಕೆ ಎಲ್ಲರೂ ಸಿದ್ಧರಾಗಬೇಕು. ಎಲ್ಲ ಯತಿಗಳು ಅದಕ್ಕಾಗಿ ನಾವು ಸಿದ್ಧರಿದ್ದೇವೆ. ನೀವೆಲ್ಲ ವಿದ್ವಾಂಸರು ಹಾಗೂ ಎಲ್ಲ ಲೌಕಿಕರು ಕೂಡ ನೀವು ಮಾಡುವಂತಹ ಸತ್ಕಾರ್ಯದೊಳಗೆ ಬರುವ ಪುಣ್ಯವನ್ನ ಅಥವಾ ಇದಕ್ಕಾಗಿ ಪ್ರತ್ಯೇಕ ಸತ್ಕಾರ್ಯಗಳನ್ನು ಮಾಡಿ ಆ ಪುಣ್ಯದ ಧಾರೆಯನ್ನ ಸಮಾಜಕ್ಕೆ ಧಾರೆ ಎರೆದಲ್ಲಿ ಅವಶ್ಯವಾಗಿ ಸಮಾಜದ ಒಂದು ಉದ್ಧಾರ, ಸಮಾಜಕ್ಕೆ ಒಳಿತು ಆಗುವುದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ. ಈ ಒಂದು ಪಂಚಮ ಪರ್ಯಾಯವನ್ನ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಜ್ಞಾನಮಯವಾದ ಪರ್ಯಾಯವನ್ನಾಗಿ ಈ ಪಂಚಮ ಎಲ್ಲ ಪರ್ಯಾಯಗಳನ್ನು ಹಾಗೆ ಮಾಡಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಅತ್ಯಂತ ಆಶ್ಚರ್ಯವಾಗುವ ರೀತಿಯಲ್ಲಿ ತಮ್ಮ 86ನೆಯ ವಯಸ್ಸಿನಲ್ಲಿಯೂ ಕೂಡ ಬೆಳಿಗ್ಗೆ 4ರಿಂದ ರಾತ್ರಿ 12ರವರೆಗೆ ನಿರಂತರವಾಗಿ ಶ್ರೀಮನ್ಯಾಯ ಸುಧಾ, ಚಂದ್ರಿಕಾ, ಸರ್ವಮೂಲ ಗ್ರಂಥಗಳು, ತರ್ಕತಾಂಡವಾದಿಗಳು, ನಾನಾ ವಿಧವಾದ ಗ್ರಂಥಗಳ ಪಾಠ, ಲೌಕಿಕರ ಯೋಗಕ್ಷೇಮ ವಿಚಾರಣೆ, ಸಮಾಜದ ಉನ್ನತಿಗೆ ಬೇಕಾದಂತಹ ನಾನಾ ವಿಧವಾದ ಸಾಮಾಜಿಕ ಕಾರ್ಯಕ್ರಮಗಳು, ಇದಲ್ಲದೆ ವೈಯಕ್ತಿಕವಾದ ಸಾಧನೆಗೆ ಕಿಂಚಿತ್ತೂ ಕೊರತೆಯಾಗದಂತೆ ತಮ್ಮ ಜಪ, ಸಾಧನೆ, ಅನುಷ್ಠಾನ ಇವುಗಳೆಲ್ಲವನ್ನು ಮಾಡಿ ಒಂದು ವಿಶಿಷ್ಟವಾದ ರೀತಿಯ ಆದರ್ಶ ಪಂಚಮ ಪರ್ಯಾಯ ಮಹೋತ್ಸವವನ್ನ ಐತಿಹಾಸಿಕವಾಗಿ ಮಾಡುವಂತಹ ವೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಈ 28ನೆಯ ಮಾಧ್ವ ತತ್ವಜ್ಞಾನ ಸಮ್ಮೇಳನವನ್ನ ಶ್ರೀಮನ್ಯಾಯ ಸುಧಾ ಮಂಗಲದ ಜೊತೆಗೆ ಸೇರಿಕೊಂಡು ಮಾಡ್ತಾ ಇರುವುದು ಬಹಳ ಸಂತೋಷದ ಸಂಗತಿ. ಇಡೀ ಮಾಧ್ವ ಸಮಾಜ ಹೆಮ್ಮೆ ಪಡಬೇಕಾದ ಸಂಗತಿ. ಪಂಚಮ ಪರ್ಯಾಯ ಮಾಡಿದ ಸ್ವಾಮಿಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಎನ್ನುವುದು ಇಡೀ ಮಾಧ್ವ ಸಮಾಜಕ್ಕೇನೆ ಒಂದು ದೊಡ್ಡದಾದಂತಹ ಹೆಮ್ಮೆಯ ವಿಷಯ, ಸಂತೋಷದ ವಿಷಯವೂ ಹೌದು. ಇಂತಹ ನಿನ್ನೆ ಅನೇಕ ಜನ ಅವರ ಶಿಷ್ಯರು, ವಿದ್ವಾಂಸರು ಅವರ ದಿನಚರಿಯ ಬಗ್ಗೆ ಸ್ವಲ್ಪ ಕಾಲ ಹೇಳ್ತಾ ಇದ್ರು. ಇಷ್ಟು ಬಿಡುವಿಲ್ಲದ ತಮ್ಮ 80 ವರ್ಷದ ಜೀವನದಲ್ಲಿ ಅವಿರತವಾಗಿ ಮಾಡುತ್ತಾ ಬಂದಿದ್ದಾರೆ.
ಅಂತಹ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ನಿರಂತರವಾದ ಆ ಪಾಠ ಪ್ರವಚನ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮದ್ ಆಚಾರ್ಯರು ವೇದವ್ಯಾಸ ದೇವರಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅವರು ಮಾಡುವಂತಹ ಅಪಾರವಾದ ವಿಶ್ವಾಸ, ಗುರುಗಳಲ್ಲಿ ಮಾಡುವಂತಹ ಶ್ರದ್ಧೆ, ನಿರಂತರವಾದ ಮಹಾಪ್ರಯತ್ನವೇ ಇಂತಹ ಒಂದು ವಿಲಕ್ಷಣವಾದ ಉನ್ನತಿಗೆ ಮೂಲ ಬೀಜವಾಗಿದೆ. ಅಷ್ಟು ಅನುವಾದ ಮಾಡಲಿ, ವಾಕ್ಯಾರ್ಥ ಮಾಡಿದ್ರು, ಇದೆಲ್ಲವೂ ಶ್ರೀಮನ್ ನ್ಯಾಯಸುಧಾದಲ್ಲಿ ಬಂದಿದೆ. ಟೀಕಾಕೃತ್ಪಾದರು ಹೇಳಿದ್ದನ್ನೇ ನೀವು ಹೇಳ್ತಾ ಇದ್ದೀರಿ ಅಂತನ್ನುವ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಟೀಕಾಕೃತ್ಪಾದರ ಬಗ್ಗೆ ಅವರಿಗಿರುವಂತಹ ಶ್ರದ್ಧೆ ಅದು ಇಂತಹ ಲೋಕವಿಲಕ್ಷಣವಾದ ಉನ್ನತಿಯನ್ನ ಅವರಿಗೆ ನೀಡುವುದಕ್ಕೆ ಕಾರಣವಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಸುಧಾ ಮಂಗಳಗಳನ್ನು ನಡೆಸ್ತಾ, ಮಾಧ್ಯ ತತ್ವಜ್ಞಾನ ಸಮ್ಮೇಳನಗಳನ್ನು ಮಾಡ್ತಾ, ಸಮಗ್ರವಾದ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶಕರಾಗಿ 120 ವರ್ಷಗಳವರೆಗೆ ಇರಬೇಕು ಎಂಬುದಾಗಿ ನಮ್ಮ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ, ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅವರ ಜೊತೆಗೆ ಇವತ್ತು ಸುಧಾ ಮಂಗಳದ ಬಗ್ಗೆ ಹೇಳಬೇಕು, ನಾಳೆ ಬೇಗ ಹೊರಡ್ತಾ ಇದ್ದೇವೆ. ಆದ್ದರಿಂದ ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಕಾಠಿಣ್ಯದ ಬಗ್ಗೆ ಹೇಳುವುದಕ್ಕೆ ಸಮಯ ಇಲ್ಲ. ಅಷ್ಟು ಕಠಿಣವಾದ ಗ್ರಂಥ, ವ್ಯಾಖ್ಯಾನಗಳ ಸೂಕ್ಷ್ಮ ವಿಷಯಗಳು, ಅವುಗಳ ಬಗ್ಗೆ ಕೇಳಿದಲ್ಲಿ ಸಮರ್ಪಕವಾದ ಉತ್ತರವನ್ನ ಕೊಡುವಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ಇಲ್ಲಿ ಕೊಟ್ಟು ವಿದ್ವಾಂಸರ ಯತಿಗಳ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಅದರ ಹಿಂದೆ 86 ವರ್ಷದ ಈ ತರುಣ ಯತಿಗಳ ಎಷ್ಟು ಪರಿಶ್ರಮ ಇದೆ ಅಂತ ನೀವೆಲ್ಲ ತಿಳಿಯಬಹುದು. ಅಂತಹ ನಿರಂತರವಾದ ಪರಿಶ್ರಮ, ಅವರಂತೆ ಅವರ ಪ್ರತಿಬಿಂಬರಾದ ಎಲ್ಲ ವಿದ್ವಾಂಸರು ಕೂಡ ಆ ವಿದ್ಯಾರ್ಥಿಗಳ ಸಿದ್ಧತೆಗೆ ನಿರಂತರವಾದ ಪರಿಶ್ರಮವನ್ನು ಪಟ್ಟಿದ್ದಾರೆ. ಆ ಎಲ್ಲ ವಿದ್ವಾಂಸರಿಗೂ ಕೂಡ, ವಿಶೇಷವಾಗಿ ಈ ಸಣ್ಣ ತೀರ್ಥರು ಕೂಡ ಈ ಎಲ್ಲ ವಿದ್ಯಾರ್ಥಿಗಳ ಉನ್ನತಿಗಾಗಿ, ವಿದ್ಯಾಪೀಠದ ಉನ್ನತಿಗಾಗಿ ಪೇಜಾವರ ಶ್ರೀಪಾದಂಗಳವರು ಕೈಗೊಂಡ ಎಲ್ಲ ಕಾರ್ಯಗಳಲ್ಲಿ ಅವರು ಪೂರ್ಣವಾದ ಬಲಗೈಯಂತೆ ಇದ್ದು ಈ ಎಲ್ಲ ಕಾರ್ಯಗಳ ಉತ್ತರೋತ್ತರ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ. ಅವರ ಬಗ್ಗೆಯೂ ನಿನ್ನೆ ವಿದ್ವಾಂಸರು ಒಂದು ಮಾತು ಹೇಳ್ತಾ ಇದ್ರು. ಇಷ್ಟು ದಿನದ ಅವರ ಸನ್ಯಾಸ ಜೀವನದಲ್ಲಿ ಒಂದೇ ಒಂದು ಶಬ್ದ ಅವರಿಂದ ನಾವು ಕೇಳಿದ್ದು, ಪೇಜಾವರ ಹಿರಿಯ ಶ್ರೀಗಳು ಏನ್ ಹೇಳಿದ್ರು ಅದಕ್ಕೆ ಆವು 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 ಅನ್ಬೇಕಂತೆ, ಆಪುರೇಂತಿ ಎಂದೂ ಹೇಳಿಲ್ಲ ಅಂತ. ಭಗವಂತ ನನಗೆ ಅನಿಸ್ತದೆ, ಯಾರು ಏನು ಉಪಾಸನೆ ಮಾಡ್ತಾರೋ ಹಾಗೆ ದೇವರು ಅವರಿಗೆ ಪ್ರತ್ಯಕ್ಷ ಆಗ್ತಾನೆ ಅಂತ. ಆಗಲಿ ಅಂತ ತುಳು ಭಾಷೆಯಲ್ಲಿ ಅರ್ಥ, ಆದ್ರೆ ತೆಲುಗು ಭಾಷೆಯಲ್ಲಿ ಆವು ಅಂದ್ರೆ ಆಕಳು ಅಂತ ಅರ್ಥ. ಅವರು ಆವು ಆವು ಅಂತೆ ಉಪಾಸನೆ ಮಾಡಿದ್ದಕ್ಕೆ ದೇವರು ಆಕಳಿನಲ್ಲಿ ಅಂತರ್ಯಾಮಿಯಾಗಿ ಗೋಪಾಲಕೃಷ್ಣನ ರೂಪದಲ್ಲಿ ಅವರಿಗೆ ಪ್ರತ್ಯಕ್ಷನಾಗಿರಬಹುದು ಅಂತ ಅನಿಸ್ತದೆ. ಆ ಕಾರ್ಯದಿಂದ ಕಾರಣವನ್ನು ಅನುಮಾನ ಮಾಡಬೇಕು. ಗುರುಭಕ್ತಿ ಅಂತಹ ದೊಡ್ಡದಾದ ಈ ಹಳ್ಳಿಗಳಲ್ಲಿ ಇದೀಗ ಅಧ್ಯಕ್ಷರು ಹೇಳಿದಂತೆ ಹಳ್ಳಿಗಳಲ್ಲಿ ಮಾಡಬೇಕಾದ ಪ್ರಚಾರಗಳು ಅಲ್ಲಲ್ಲಿರುವ ಮಾಧ್ಯಮರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ವಿಶೇಷವಾದ ಅಭಿನಂದನೆಗಳನ್ನ ತಿಳಿಸ್ತಾ, ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸುಬ್ರಹ್ಮಣ್ಯ ಮಠಾಧೀಶರು ಕೂಡ ಬಹಳ ವಿಶೇಷವಾಗಿ ಯುವ ಉತ್ಸಾಹಿ ಯತಿಗಳಾಗಿ ಎಲ್ಲ ತರಹದ ಪೇಜಾವರ ಶ್ರೀಪಾದಂಗಳವರು ಬಹಳ ಅಭಿಮಾನದಿಂದ ಇದೀಗ ಹೇಳಿದರು, ಎಲ್ಲಿಯೇ ಕಾರ್ಯಕ್ರಮ ಆದರೆ ಸುಬ್ರಹ್ಮಣ್ಯ ಶ್ರೀಗಳಿಲ್ಲದೆ ಮಾಡೋದಿಲ್ಲ ಅನ್ನುವಷ್ಟು ತುಳುನಾಡಿನಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನ ಪಡೆದು ಶ್ರೀಮದ್ ಆಚಾರ್ಯರ ಸಂದೇಶವನ್ನ ತುಳುನಾಡಿನ ಪ್ರತಿಯೊಬ್ಬರ ಮನೆಗಳಿಗೂ ಮನಸ್ಸುಗಳಿಗೂ ಮುಟ್ಟಿಸುವ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲ ವಿದ್ಯಾರ್ಥಿಗಳು ಕೂಡ ಶ್ರೀಮನ್ಯಾಯಸುಧಾ ಗ್ರಂಥವನ್ನ ಮರೆಯದಂತೆ ಇದೇ ರೀತಿ ಒಂದೊಂದು ಅಧಿಕರಣ ಪರೀಕ್ಷೆ ಕೊಟ್ಟವರ ಇನ್ನುಳಿದ ಅಧಿಕರಣಗಳನ್ನು ಸಿದ್ಧಪಡಿಸಿ ಸುಧಾ ಗ್ರಂಥವನ್ನ ಸಮಗ್ರವಾಗಿ ಸಿದ್ಧ ಮಾಡಿ ಮಾಧ್ಯ ತತ್ವಜ್ಞಾನದ ಪ್ರಸಾರಕ್ಕಾಗಿಯೇ ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿಕೊಂಡು ಈ ಸಮ್ಮೇಳನದ ಉದ್ದೇಶವನ್ನ, ಈ ಎಲ್ಲ ಹಿರಿಯರ ಅಪೇಕ್ಷೆಯನ್ನ ಪೂರ್ಣ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣ.